ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 3 ತಾಲೂಕುಗಳು ಬಂದ್ ಆಗಲಿವೆ. ಶಾಸಕ ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ಸ್ವಯಂ ಪ್ರೇರಿತ ಬಂದ್ಗೆ ಘೋಷಣೆ ಮಾಡಿದ್ದು, 3 ಬಾರಿ ಗೆದ್ದಿರುವ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತೆ ಘೋಷಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡುವಂತೆ ಬೆಂಬಲಿಗರು ಮನವಿ ಮಾಡ್ತಾ ಇದ್ದು, ಖಾಸಗಿ ಶಾಲೆ ಅಂಗಡಿಗಳನ್ನು ಕ್ಲೋಸ್ ಮಾಡುವಂತೆ ಮನವಿ ಮಾಡಿದ್ದಾರೆ. మన సుబ్బారెడ్డి ఎమ్మెల్యే ఎంగౌట్ నుంచి తాలూకుల ಯಾವುದೇ ಸರ್ಟಿಫಿಕೇಟ್ ಹಾಕೊಂಡ್ಕೊಂಡು ಬಂದ దీని ఒక పొందని ఆచరించాలని చెప్పేసి అంతా కూడా ముంగట్ల రైతైపోదు. మన సుబ్బారెడ్డి ఎమ్మెల్యే ఎంగౌట్ నుంచి తాలూకుల ಯಾವುದೇ ಸರ್ಟಿಫಿಕೇಟ್ ಹಾಕೊಂಡ್ಕೊಂಡು ಬಂದ దీని ఒక పొందని ఆచరించాలని చెప్పేసి అంతా కూడా ముంగట్ల రైతైపోదు. ಏನು ಈ ಸರ್ಕಾರ ಅವರನ್ನ ಅಪಮಾನ ಮಾಡಿದೀರ. ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಆಗಸ್ಟ್ 6ರಂದು ಬಂಗಾರಪೇಟೆ ಬಂದ್ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಾರೆಡ್ಡಿ ನೇತೃತ್ವದಲ್ಲಿ ಬಂಗಾರಪೇಟೆ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಸೇರಿ ನಿರ್ಧಾರವನ್ನ ಮಾಡಿದ್ದಾರೆ. ಬಲಗೈ ಸಮುದಾಯದ ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ನೀಡದೆ ಹೈಕಮಾಂಡ್ ಇಲ್ಲಿ ಅನ್ಯಾಯವನ್ನ ಮಾಡಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಂದ್ಗೆ ದಲಿತ ಸಂಘಟನೆಗಳು, ವರ್ತಕರ ಸಂಘ, ಆಟೋ ಚಾಲಕರ ಸಂಘ, ರೈತ ಸಂಘ ಸೇರಿ ಅನೇಕ ಪ್ರಗತಿಪರ ಸಂಘಟನೆಗಳು ಬೆಂಬಲವನ್ನ ನೀಡಿವೆ. ಡಿಕೆಶಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ನೈನಾ ಮೋಟಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತೀವಿ, ಹೀಗಾಗಿ ನುಡಿದಂತೆ ನಡೆಯಬೇಕಿದೆ ಅಂತ ಹೇಳಿದ್ರು. ಮುಂದೆ ಚುನಾವಣೆಗಳ ಮೇಲೆ ಇದರ ಪರಿಣಾಮ ಬೀರುತ್ತೆ. ಹೈಕಮಾಂಡ್ ಈ ನಿರ್ಧಾರ ವಿಪಕ್ಷಗಳಿಗೆ ಆಹಾರವಾಗ್ತಾ ಇದೆ. ಡಿಕೆ ಶಿವಕುಮಾರ್ ನಮ್ಮ ರಾಜಕೀಯ ಗುರುಗಳು. ನಾನು ಸಚಿವ ಸ್ಥಾನ ಕೇಳಿದ್ದೇನೆ, ಕೊಟ್ರೆ ನಿಭಾಯಿಸುತ್ತೇನೆ. ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ಸಮಗ್ರ ಕರ್ನಾಟಕದ ಹಿತವನ್ನ ಕಂಡು ಕ್ಯಾಬಿನೆಟ್ ವಿಸ್ತರಣೆ ಮಾಡಿಲ್ಲ. 7-8 ಜಿಲ್ಲೆಗಳಿಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಪ್ರಾತಿನಿಧ್ಯ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಪರ ವೀಕ್ಷಣೆ ಬಳಿಕ ಮಾತನಾಡಿದ ಅವರು, ಉತ್ತರ ಕನ್ನಡದ ಮಂಕಾಳ್ ವೈದ್ಯ ಮೂಗ್ವೀರ್ ಸಮುದಾಯಕ್ಕೆ ಇಲ್ಲಿ ಸೇರಿದವರು. ಅತ್ಯಂತ ಹಿಂದುಳಿದ ವರ್ಗದ ಶಾಸಕರ ಹೆಸರು ದೆಹಲಿಯಿಂದ ಬಂದ ಪಟ್ಟಿಯಲ್ಲಿ ಇತ್ತು. ಆದರೆ ಡಿಕೆಶಿ ಅದನ್ನ ತೆಗೆದುಹಾಕಿ ಆ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಚಿಕ್ಕಮಗಳೂರಿನ ಹಾಲುಮತವನ್ನ ಸಮುದಾಯಕ್ಕೆ ಸೇರಿದ ಗಾಯತ್ರಿ ಗೌಡಕ್ಕೆ ವಂಚನೆ ಮಾಡಿದ್ದಾರೆ. ಇದರಲ್ಲೇ ಅರ್ಥ ಆಗುತ್ತೆ ಡಿಕೆಶಿಗೆ ಸಿದ್ದರಾಮಯ್ಯ ಹಾಗೂ ಹಿಂದುಳಿದ ವರ್ಗದವರ ಮೇಲೆ ಎಷ್ಟು ದ್ವೇಷ ಇದೆ ಅಂತ ಹೇಳಿದ್ರು. ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಅಸಮಾಧಾನ ಇದೆ. ರಾಜ್ಯದ ಜನ ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ನಾವು ತಾಳ್ಮೆಯಿಂದ ಇನ್ನು 2 ವರ್ಷ ಕಾಯ್ತೀವಿ ಅಂತ ಹೇಳಿದ್ರು. 7-8 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇದ್ರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಇದನ್ನ ಸಿದ್ದರಾಮಯ್ಯನವರೇ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೆ ನೆನ್ನೆ ರಾಜಭವನಕ್ಕೆ ಬರ್ದೇನೆ ಅವರ ಒಂದು ಏನು ಸಹಮತ ಇಲ್ಲ ಅನ್ನೋದನ್ನು ಅವ್ರು ತೋರಿಸ್ಕೊಟ್ಟಿದ್ದಾರೆ. ಅಸಮಾಧಾನವನ್ನು ತೋರಿಸ್ಕೊಟ್ಟಿದ್ದಾರೆ ನೆನ್ನೆ ಸಿದ್ದರಾಮಯ್ಯನವರು. ಒಟ್ಟಾರೆಯಾಗಿ ಮಂತ್ರಿಮಂಡಲದ ವಿಸ್ತರಣೆ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ. ನಾನಿವತ್ತು ತಮ್ಮ ಮುಖ್ಯನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಿನ್ನೆ ತಾವೇನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿದ್ದೀರಲ್ಲ, ಸಮಗ್ರ ಕರ್ನಾಟಕದ ಹಿತವನ್ನು ಇಟ್ಕೊಂಡು ನೀವೇನಾದರೂ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿದ್ದೀರಾ? 7-8 ಜಿಲ್ಲೆಗಳಿಗೆ ಇವತ್ತು ಕ್ಯಾಬಿನೆಟ್ಟಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. ಮಂಕಾಳ್ ವೈದ್ಯ ಇವತ್ತು ಫಿಷರ್ಮೆನ್ ಕಮ್ಯುನಿಟಿಗೆ ಸೇರ್ತಕ್ಕಂಥವ್ರು, ಮಗುವೀರ ಕಮ್ಯುನಿಟಿ ಸೇರ್ತಕ್ಕಂಥವ್ರು, ಅಂಥ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮಂಕಾಳ್ ವೈದ್ಯರ ಹೆಸರು ದೆಹಲಿಯಿಂದ ಪಟ್ಟಿಯಲ್ಲಿ ಬಂತು. ಇಲ್ಲಿ ಆ ಸಮಾಜದ ಬಗ್ಗೆ ಯಾವ ರೀತಿ ಕಳಕಳಿ ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಗಾಯತ್ರಿ ಅವರು, ಅವರ ಹೆಸರು ಬಂದು ದೆಹಲಿಯಿಂದ ಬಂದರೂ ಕೂಡ ಇಲ್ಲಿ
ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಶಾಸಕರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಶಾಸಕ ಘನಿಗ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ, 2 ದಿನದಲ್ಲಿ ಬಗೆಹರಿಯುತ್ತೆ. 140 ಜನ ಇದ್ದಾಗ ನಾನು ಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ಕೈ ತಪ್ಪಿದ್ದಕ್ಕೆ ಕೆಲವರು ದುಃಖದಲ್ಲಿ ಇರ್ತಾರೆ. ಸಿಎಂ ಡಿಕೆಶಿ ಕರೆದು ಮಾತನಾಡ್ತಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಆಗಲ್ಲ, ಪಕ್ಷಕ್ಕಾಗಿ ದುಡಿದಿದ್ದಾರೆ. ಇನ್ನು ಕೈ ತಪ್ಪಿರುವ ನೋವಿರುತ್ತೆ. ವಿರೋಧ ಪಕ್ಷದವರು ಡಿಕೆಶಿನ ಅಲ್ಲಾಡಿಸ್ಬಿಡ್ಬೇಕು ಅನ್ನೋ ಆಸೆಯಲ್ಲಿದ್ದಾರೆ. ಅವರ ಆಸೆ ಏನು ಈಡೇರಲ್ಲ, ಬಾಯ್ ಬಿಟ್ಕೊಂಡು ನೋಡ್ತೀರಿ ಅಂತ ಹೇಳಿದ್ರು. ಸಂಪುಟ ವಿಸ್ತರಣೆಯಾದಾಗ ಕೆಲವರಿಗೆ ಸಿಗೋದಿಲ್ಲ, ಆಗ ಬೆಂಬಲಿಗರು ಕಾರ್ಯಕರ್ತರು ಪ್ರತಿಭಟಿಸುವುದು ಸಹಜ. ಎಲ್ಲಾ ತೀರ್ಮಾನವನ್ನ ಹೈಕಮಾಂಡ್ ಮಾಡೋದು, ಅದನ್ನ ಒಪ್ಪಿಕೊಳ್ಬೇಕು ಅಂತ ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾವ ಹಿರಿಯರನ್ನ ಕಡೆಗಣಿಸಿಲ್ಲ, ಹಿರಿಯರು ಕಿರಿಯರು ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾರೆ. ಹೀಗಾಗಿ ಕೆಲವರನ್ನ ಕೈ ಬಿಡಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಿಳೆಯರಿಗೂ ಒಂದು ಸಚಿವ ಸ್ಥಾನ ಕೊಡ್ತಾರೆ. ಕೊನೆ ಕ್ಷಣದಲ್ಲಿ ಒಂದು ಸ್ಥಾನ ಖಾಲಿ ಇಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಗಾಯತ್ರಿ ಶಾಂತೇಗೌಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ರು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ದಿನೇಶ್ ಗುಂಡೂರಾವ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮಂತ್ರಿ ಸ್ಥಾನ ಇಲ್ಲದೆ ಇರಕ್ಕಾಗಲ್ಲ ಅಂತೇನೂ ಇಲ್ಲ, ಆದರೆ ಯಾಕೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಹೇಳಬೇಕಾಗಿತ್ತು ಅಂತ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೊಡದಿರಲು ಕಾರಣ ಹೇಳದಿದ್ದಕ್ಕೆ ನೋವಾಗಿದೆ. ಮಂತ್ರಿ ಸ್ಥಾನ ಹೋಗಿದೆ ಅನ್ನೋ ನೋವೇನೂ ನನಗೆ ಇಲ್ಲ, ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದಾಗಿದ್ರೆ ಹೇಳಬಹುದಿಕ್ಕಿತ್ತು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನಗೆ ಪಕ್ಷ ಮುಖ್ಯ ಅಷ್ಟೇ. ತಮ್ಮ ಸಮುದಾಯಕ್ಕೆ ಒಂದೇ ಒಂದು ಸ್ಥಾನ ಕೊಟ್ಟಿಲ್ಲ. ಎಲ್ಲದಕ್ಕೂ ಜಾತಿ ಒಂದೇ ಆಧಾರ ಅಲ್ಲ. ಇದೇ ಮೊದಲ ಬಾರಿಗೆ ಬ್ರಾಹ್ಮಣರಿಲ್ಲದ ಸಂಪುಟ ರಚನೆ ಆಗಿದೆ ಅಂತ ಹೇಳಿದ್ರು. ನಮ್ಮ ಜಿಲ್ಲೆಗೆ 2 ಮಂತ್ರಿಗಿರಿ ಸಿಕ್ಕಿದೆ, ಜಿಲ್ಲೆ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ರಾಜೀನಾಮೆ ಕೊಡಲ್ಲ, ಆ ಸಂದರ್ಭಕ್ಕೆ ಸಿಟ್ಟಿನಲ್ಲಿ ಹೇಳ್ತಾರೆ ಅಷ್ಟೇ. ಅಸಮಾಧಾನವನ್ನ ಸಿಎಂ ಡಿಕೆಶಿ ಸರಿಪಡಿಸ್ತಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರಲಿಲ್ಲ, ಸಿಎಂ ಎಲ್ಲವನ್ನ ಸರಿಪಡಿಸ್ತಾರೆ. ಇದೆಲ್ಲ ಸರ್ವೇ ಸಾಮಾನ್ಯ. ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಅಸಮಾಧಾನ ಆಗುವುದು ಸಹಜ. ಒಂದು ಮಹಿಳಾ ಕೋಟಾ ಇದೆ, ಮಹಿಳೆಯರಿಗೆ ಕೊಡ್ತಾರೆ, ಯಾವ ರೀತಿ ಅಸಮಾಧಾನ ಇಲ್ಲ ಅಂತ ಹೇಳಿದ್ರು. ಸಂಪುಟ ವಿಸ್ತರಣೆಯಲ್ಲಿ ಕುರುಬ ಸಮುದಾಯಕ್ಕೆ ಅನ್ಯಾಯವಾಗಿದೆ ಅಂತ ಚಿತ್ರದುರ್ಗದ ಕುರುಬ ಸಮಾಜದ ಮುಖಂಡ ಜಿಟಿ ಜಗದೀಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿರಿಯ ಶಾಸಕ ಬಿಜಿ ಗೋವಿಂದಪ್ಪಗೆ ಮಂತ್ರಿಗಿರಿ ಕೊಟ್ಟಿಲ್ಲ, ಗಾಯತ್ರಿಗೆ ಕೊಟ್ಟು ಕಿತ್ಕೊಂಡ್ರು. ಗೋವಿಂದಪ್ಪಗೆ ಮಂತ್ರಿಗಿರಿ ತಪ್ಪಿಸಿದ್ರು. ಹೊಸದುರ್ಗ ಶಾಸಕರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದವರು. ಬಾಕಿ ಇರೋ ಆ 1 ಸೀಟು ಗೋವಿಂದಪ್ಪಗೆ ಕೊಟ್ಲೇಬೇಕು. ಮಂತ್ರಿ ಸ್ಥಾನ ನೀಡದಿದ್ರೆ ಚುನಾವಣೆಯಲ್ಲಿ ತಕ್ಕ ಪಾಠದ ಎಚ್ಚರಿಕೆಯನ್ನ ನೀಡಿದ್ರು. ನೂತನ ಸಚಿವ ನಾಗೇಂದ್ರನನ್ನ ವಜಾ ಮಾಡುವಂತೆ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ವಾಲ್ಮೀಕಿ ನಿಗಮದ 187 ಕೋಟಿ ನುಂಗಿದವರಿಗೆ ಸಚಿವ ಸ್ಥಾನ ಕೊಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ? ಆರೋಪಿಗಳಿಗೆ ಸಚಿವ ಸ್ಥಾನನ, ನಾಗೇಂದ್ರನನ್ನ ವಜಾ ಮಾಡುವವರಿಗೆ ಬಿಜೆಪಿ ಹೋರಾಟ ಮಾಡುತ್ತೆ ಅಂತ ಬಿಜೆಪಿಗರು ತಿಳಿಸಿದ್ರು. ಪರಿಷತ್ ಸದಸ್ಯ ಲಿಂಗರಾಜು ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪ್ರತಿಭಟನಾಕಾರರು ಕಿಡಿಕಾರಿದ್ರು. ಸಿಎಂ ಡಿಕೆಶಿ ಸಚಿವ ಬಿ ನಾಗೇಂದ್ರ ಭಾವಚಿತ್ರವನ್ನ ಸುಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಡಿ ಎಚ್ಡಿಕೆ ಮಾರ್ಗದರ್ಶನದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ಅಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 9ರಿಂದ 3 ದಿನ 38 ಕಿಲೋಮೀಟರ್ ಜೆಡಿಎಸ್ ಪಾದಯಾತ್ರೆ ಆರಂಭವಾಗಲಿದೆ. ಪಾದಯಾತ್ರೆಯಲ್ಲಿ ರೈತರು ಕೂಡ ಭಾಗವಹಿಸುತ್ತಾರೆ. ಸಿಎಂ ಸಮಿತಿ ಮಾಡ್ತೀನಿ ಅಂತ ಸಿಎಂ ಹೇಳಿದ್ರು. ಆದ್ರೆ 3 ವಾರ ಕಳೆದರೂ ಸಮಿತಿ ರಚನೆ ಆಗಿಲ್ಲ. ಸಿಎಂ ಅವರ ದ್ವಂದ್ವ ನೀತಿ ಅರ್ಥವಾಗುತ್ತೆ. ಸಿಎಂ ಹಾಗೂ ಸರ್ಕಾರಕ್ಕೆ ರೈತರ ಕೂಗು ಕೇಳಿಸ್ತಾ ಇಲ್ಲ. ರಾಜ್ಯ ಸರ್ಕಾರ ರೈತರ ವಿರೋಧಿ ನೀತಿಯನ್ನ ಜಾರಿ ಮಾಡಿಕೊಂಡು ಬರ್ತಾ ಇದೆ ಅಂತ ಹೇಳಿದ್ರು. ಯಶಸ್ಸಿಗೆ ಬಹುಶಃ ಇವತ್ತು ನಾಡಿನ ಪ್ರತಿಯೊಬ್ಬ ಸ್ವಾಭಿಮಾನಿ ಪ್ರಜೆಗೂ ಕೂಡ ಇವತ್ತು ಮಾಧ್ಯಮದ ಮೂಲಕ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೇನೆ. ಕಾರಣ ಇದು ಕೇವಲ ಬಿಡದಿಯ ಒಂದು ರೈತರ ಸಮಸ್ಯೆ ಅಲ್ಲ, ಇದು ರೈತರು ಅಂತಕ್ಕಂಥದ್ದು ಇಡೀ ಕನ್ನಡ ನಾಡಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಅನ್ನದಾತರಿಗೂ ಕೂಡ
ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ. ಬಿಡದಿಯ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಇಡೀ ನಾಡಿನ ಜನತೆ ಬರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಮನವಿಯನ್ನ ಮಾಡ್ತೇನೆ. ಭಾನುವಾರದಿಂದ ಪ್ರಾರಂಭ ಆಗ್ತಾ ಇದೆ. 9, 10, 11 3 ದಿನಗಳ ಕಾಲ ಫ್ರೀಡಂ ಪಾರ್ಕ್ ವರೆಗೂ ಹತ್ತತ್ರ 38 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ತಯಾರಿಗಳು ರೈತರ ಕಡೆಯಿಂದ ನಾವೆಲ್ಲರೂ ಕೂಡ ಬಂದು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತೇವೆ ಅಂತಕ್ಕಂಥದ್ದನ್ನ ಈಗಾಗಲೇ ರೈತರು ನಿನ್ನೆ ದಿನದಿಂದ ನನಗೆ ಫೋನನ್ನ ಮಾಡುವ ಮೂಲಕ, ಫೋನ್ ಕರೆಯ ಮೂಲಕ ನನಗೆ ಮಾತನಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಇಡೀ ಜನತಾದಳ ಪಕ್ಷದ, ಅದು ಶಾಸಕರಿರಲಿ, ಮಾಜಿ ಶಾಸಕರಿರಲಿ, ಒಬ್ಬ ಸಣ್ಣ ಕಾರ್ಯಕರ್ತ ಇರಲಿ, ಎಲ್ಲರೂ ಕೂಡ ಇವತ್ತು ರೈತರ ಜೊತೆಯಲ್ಲಿ ಇಂಥ ಒಂದು ಸಂಕಷ್ಟದ ದಿನಗಳಲ್ಲಿ ನಿಲ್ತಕ್ಕಂಥದ್ದು ಒಂದು ಕರ್ತವ್ಯ ಇದೆ. ಅವ್ರ ಪರವಾಗಿ ನಿಲ್ತೇವೆ. ಪಾದಯಾತ್ರೆಯ ಒಂದು ಯಶಸ್ಸಿಗೆ ಬಹುಶಃ ಇವತ್ತು ನಾಡಿನ ಪ್ರತಿಯೊಬ್ಬ ಸ್ವಾಭಿಮಾನಿ ಪ್ರಜೆಗೂ ಕೂಡ ಇವತ್ತು ಮಾಧ್ಯಮದ ಮೂಲಕ ನಾನು ಆಹ್ವಾನವನ್ನ ಕೊಡ್ತಾ ಇದ್ದೇನೆ. ಕಾರಣ ಇದು ಕೇವಲ ಬಿಡದಿಯ ಒಂದು ರೈತರ ಸಮಸ್ಯೆ ಅಲ್ಲ. ಇದು ರೈತರು ಅಂತಕ್ಕಂಥದ್ದು ಇಡೀ ಕನ್ನಡ ನಾಡಿನಲ್ಲಿ ಎಲ್ಲ ಕಡೆ ಇರ್ತಕ್ಕಂಥ ಅನ್ನದಾತರಿಗೂ ಕೂಡ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ. ಬಿಡದಿಯ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಇಡೀ ನಾಡಿನ ಜನತೆ ಬರಬೇಕು. ಧಾರವಾಡದಲ್ಲಿ ಮತ್ತೆ ಪ್ರತ್ಯೇಕ ಪಾಲಿಕೆ ಹೋರಾಟ ಜೋರಾಗಿದೆ. ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಸರ್ಕಾರ ಪ್ರತ್ಯೇಕ ಪಾಲಿಕೆ ಅಧಿಸೂಚನೆಗೆ ತಿಂಗಳು ಗಡುವು ಪಡೆದಿತ್ತು. 1 ತಿಂಗಳಾದರೂ ಪ್ರತ್ಯೇಕ ಪಾಲಿಕೆಗೆ ಅಧಿಸೂಚನೆ ಹೊರಡಿಸಲಿಲ್ಲ. ಈ ಹಿನ್ನೆಲೆ ಪ್ರತ್ಯೇಕ ಪಾಲಿಕೆ ಹೋರಾಟ ಸಮಿತಿ ಮತ್ತೆ ಪ್ರತಿಭಟನೆಗಿಳಿದಿದೆ. ಕೆಪಿಎಸ್ಸಿ ಹಗರಣವನ್ನ ಖಂಡಿಸಿ ಎಬಿವಿಪಿ ಕಾರ್ಯಕರ್ತರು ಚಿತ್ರದುರ್ಗ ನಗರದ ವೈಶಾಲಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸಿ ಅಂತ ಒತ್ತಾಯ ಮಾಡಿದ್ರು. ಈ ವೇಳೆ ಪ್ರತಿಭಟನಾ ನಿರತ ಎಬಿವಿಪಿ ಕಾರ್ಯಕರ್ತರನ್ನ ಬಂಧಿಸಿ ಪೊಲೀಸರು ವಶಕ್ಕೆ ಪಡೆಕೊಂಡ್ರು. ಸಾರಿಗೆ ಇಲಾಖೆಯ ವಿರುದ್ಧ ಆಟೋ ಚಾಲಕರು ಹೋರಾಟಕ್ಕೆ ಮುಂದಾಗಿದ್ದಾರೆ. ರ್ಯಾಪಿಡೋ, ಬೈಕ್, ಟ್ಯಾಕ್ಸಿ ಸೇರಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿದ ನಾಳೆ ದಲಿತ ಸೇನೆ ಆಟೋ ಚಾಲಕರ ವತಿಯಿಂದ ಪ್ರತಿಭಟನೆ ನಡೆಯಲಿದೆ. ನಾಳೆ ಶಾಂತಿನಗರದ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಲು ಕರೆ ನೀಡಲಾಗಿದ್ದು, ಪ್ರತಿಭಟನೆಯಲ್ಲಿ ನೂರಾರು ಆಟೋ ಚಾಲಕರು ಭಾಗಿಯಾಗುವ ಸಾಧ್ಯತೆ ಇದೆ. ಬೈಕ್, ಟ್ಯಾಕ್ಸಿ ನಿಯಮ ಬಾಹಿರ ಇದ್ರೂ ಆರ್ಟಿಒ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಲಾಗ್ತಾ ಇದೆ ಅಂತ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವರ್ಧಂತಿ ಮಹೋತ್ಸವ ನಡೆದಿದೆ. ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಬೆಟ್ಟಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ತಾಯಿ ಚಾಮುಂಡಿಗೆ ಫಲಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದ್ದು, ಚಿನ್ನದ ಪಲ್ಲಕ್ಕಿ ಉತ್ಸವ ಕೂಡ ನಡೆಯಿತು. ಇನ್ನು ಮೈಸೂರು ರಾಜವಂಶಸ್ಥರು ಚಾಮುಂಡಿ ತಾಯಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ಚಾಮುಂಡಿ ತಾಯಿ ಉತ್ಸವ ಮೂರ್ತಿಯನ್ನಿಟ್ಟು ಮೆರವಣಿಗೆ ಮಾಡಲಾಯಿತು. ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇಗುಲದಲ್ಲಿ ವಿಶೇಷವಾಗಿ ಪೂಜೆ ನೆರವೇರಿತು. ದೇವಿಗೆ ವಿಶೇಷವಾಗಿ ಪೂಜಾ ಕೈಂಕರ್ಯ ನಡೆಯಿತು. ಲಾಡು ಮತ್ತು ಹೂಗಳಿಂದ ದೇವರಿಗೆ ಮತ್ತು ಗರ್ಭಗುಡಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವ ದೇವಿಯನ್ನ ಭಕ್ತರು ಕಣ್ತುಂಬಿಕೊಂಡರು. ಬಳಿಕ ದರ್ಶನಕ್ಕೆ ಬಂದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ವರ್ಧಂತಿ ಉತ್ಸವ ಪ್ರಯುಕ್ತ ಕೋಲಾರದ ಪ್ರಸಿದ್ಧ ಕೋಲಾರಂಬ ದೇವಿಗೆ ವಿಶೇಷವಾಗಿ ಪೂಜೆ ನಡೆಯಿತು. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಕೋಲಾರಮ್ಮನ ದರ್ಶನವನ್ನ ಪಡ್ಕೊಂಡ್ರು. ಇನ್ನು ಉತ್ಸವ ಮೂರ್ತಿ ಅಲಂಕಾರ ನೋಡಿ ಭಕ್ತರು ಪುಳಕಿತರಾದರು. ಹೂಗಳಿಂದ ಅಲಂಕರಿಸಿದ ದೇವಾಲಯದ ಪ್ರಾಂಗಣ ಭಕ್ತರ ಕಣ್ಮನವನ್ನ ಸೆಳೆಯಿತು. ಬೆಳಿಗ್ಗೆಯಿಂದಲೇ ಇನ್ನು ತಾಯಿಯ ದರ್ಶನಕ್ಕೆ ಬಂದ ಭಕ್ತರಿಗೆ ನಿರಂತರ ಪ್ರಸಾದ ವಿನಿಯೋಗ ನಡೆಯಿತು. ಇನ್ನು ಕೋಲಾರಮ್ಮ ತಾಯಿ ದರ್ಶನಕ್ಕೆ ತಂಡೋಪತಂಡವಾಗಿ ಮಹಿಳಾ ಭಕ್ತರು ಬಂದು ತಾಯಿಯ ದರ್ಶನವನ್ನ ಪಡೆದರು. ಬಾಗಲಕೋಟೆಯಲ್ಲಿ ಒಂದೇ ವರ್ಷದಲ್ಲಿ ಬರೋಬ್ಬರಿ 10 ಕೋಟಿಗೂ ಅಧಿಕ ಟ್ರಾಫಿಕ್ ಫೈನ್ ಸಂಗ್ರಹವಾಗಿದೆ.
ಇನ್ನು ನಿಯಮ ಉಲ್ಲಂಘನೆ ಕೇಸ್ಗಳ ಸಂಖ್ಯೆ 1 ಲಕ್ಷ ದಾಟಿದೆ. 1 ಕೋಟಿಗೂ ಅಧಿಕ ದಂಡದ ಹಣ ವಸೂಲಿಯಾಗಿದೆ. ಇನ್ನು ಒಂದೇ ವರ್ಷದಲ್ಲಿ 48,000 ಕೇಸ್ ದಾಖಲಾಗಿದ್ದು 1,72,00,000 ದಂಡದ ಹಣ ವಸೂಲಿಯಾಗಿದೆ. ಜೂನ್ 2025ರಂದು ಜುಲೈ 2026ರವರೆಗೆ ಫೈನ್ ಹಾಕಲಾಗಿದ್ದು, ಬಾಗಲಕೋಟೆ ನಗರದಾದ್ಯಂತ 22 ಸ್ಟೇಷನ್ ಕ್ಯಾಮೆರಾಗಳ ಮೂಲಕ ಫೈನ್ ಹಾಕಲಾಗಿದೆ. ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ, ಗದ್ದನಕೆರೆಯಲ್ಲಿ ಕ್ಯಾಮೆರಾಗಳನ್ನು ಹಾಕಲಾಗಿದ್ದು 2025ರ ಜೂನ್ನಲ್ಲಿ ಪೊಲೀಸ್ ಇಲಾಖೆಯ ಮೂಲಕ ಐಟಿಎಂಎಸ್ ಪ್ಲಾನ್ ಜಾರಿ ಮಾಡಿದೆ. ಹೆಲ್ಮೆಟ್, ಸೀಟ್ ಬೆಲ್ಟ್, ತ್ರಿಬಲ್ ರೈಡಿಂಗ್ ಸೇರಿದಂತೆ ವಿವಿಧ ವಿಭಾಗದಲ್ಲಿ 2 ಲಕ್ಷಕ್ಕೂ ಅಧಿಕ ಕೇಸ್ಗಳು ದಾಖಲಾಗಿವೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಲ್ಲಾಂಕಿ ಗ್ರಾಮದಲ್ಲಿ ನದಿ ನೀರಿಗೆ ಮನ್ಸೂರ್ ಶಾ ಅಲಿ ದರ್ಗಾ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ದೂದ್ಗಂಗಾ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ದರ್ಗಾ ಮುಳುಗಡೆಯಾಗಿದೆ. ಮತ್ತೊಂದು ಕಡೆ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಗ್ರಾಮದಲ್ಲಿ ದತ್ತ ಮಂದಿರ ಮುಳುಗಡೆಯಾಗಿದೆ. ಕೃಷ್ಣಾ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ದತ್ತ ಮಂದಿರ ಸಂಪೂರ್ಣವಾಗಿ ಮುಳುಗಡೆಯಾಗಿ ನದಿ ನೀರು ಸುತ್ತುವರೆದಿದೆ. ಇನ್ನು ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಇಲ್ಲಿ ಎಚ್ಚರಿಕೆಯನ್ನ ನೀಡಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು, ಕಾಫಿ ಬೆಳೆಗೆ ಮಳೆ ಹೊಡೆತ ಕೊಟ್ಟಿದ್ದು 3 ಎಕರೆ ಕಾಫಿ ತೋಟಕ್ಕೆ ಕೊಳೆ ರೋಗ ಆವರಿಸಿದೆ. ಕೊಳೆ ರೋಗದಿಂದ ಕಾಫಿ ಬೆಳೆಗೆ ಹಾನಿಯಾಗಿದ್ದು ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ. ಮೂಡಿಗೆರೆ ತಾಲೂಕಿನ ದೇವನ್ಗುಲ್ ಗ್ರಾಮದ ವಿನಯ್ ಎಂಬುವವರಿಗೆ ಸೇರಿದ ಕಾಫಿ ತೋಟದಲ್ಲಿ ಕಾಫಿ ಬೆಳೆಗೆ ಹಾನಿಯಾಗಿದ್ದು, ಮಣ್ಣಿನಲ್ಲಿ ಶೀತಾಂಶ ಹೆಚ್ಚಿದ ಹಿನ್ನೆಲೆಯಲ್ಲಿ ಕಾಫಿ ಬೀಜಗಳು ಉದುರ್ತಾ ಇವೆ. ಇದರಿಂದ ತೋಟದ ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಕೆಆರ್ಎಸ್ ಡ್ಯಾಂನಲ್ಲಿ 35,000 ಕ್ಯೂಸೆಕ್ಗೆ ನೀರಿನ ಮಟ್ಟ ಏರಿಕೆಯಾಗಿದೆ. ನೀರಿನ ಮಟ್ಟ 100 ಅಡಿ ದಾಟಿದೆ. ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು, ಕಳೆದ 4 ದಿನದಿಂದ 9 ಅಡಿ ನೀರು ಸಂಗ್ರಹಣೆಯಾಗಿದೆ. ಜಲಾಶಯದ ಭರ್ತಿಗೆ ಕೇವಲ 24 ಅಡಿ ಬಾಕಿ ಇದೆ. ಇದೇ ರೀತಿ ಹೆಚ್ಚಿನ ಒಳಹರಿವು ಬಂದರೆ 15 ದಿನಗಳಲ್ಲಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ. ಕಾವೇರಿ ಕಿಚ್ಚಿನ ನಡುವೆ ತಡವಾಗಿ ಆದರೂ ಡ್ಯಾಂ ಭರ್ತಿಯಾಗುವ ಬಗ್ಗೆ ರೈತರಲ್ಲಿ ವಿಶ್ವಾಸ ಮೂಡಿದೆ. ನೀರಿನ ಮಟ್ಟ 100 ಅಡಿ ಗಡಿ ದಾಟಿರುವುದಕ್ಕೆ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಬೀದರ್ನಲ್ಲಿ ಸಮಾಜ ತಲೆ ತಗ್ಗಿಸುವ ಘಟನೆ ನಡೆದಿದೆ. ಸುರಪುರ ತಾಲೂಕಿನ ಶಕಾಪುರದ ಎಸ್ಎಚ್ ಗ್ರಾಮದಲ್ಲಿ ಸವರ್ಣೀಯರು ಸಾವನ್ನಪ್ಪಿದ್ದು, ಮೃತರ ಅಂತ್ಯಕ್ರಿಯೆಗೆ ಗುಂಡಿ ತೋಡಲು ಬಿಡದೆ ದಲಿತರಿಗೆ ಸವರ್ಣೀಯರು ಬಹಿಷ್ಕಾರವನ್ನ ಹಾಕಿದ್ದಾರೆ. ದೇವಪ್ಪ ಹಾಗೂ ಆತನ ಕುಟುಂಬಸ್ಥರಿಗೆ ಸವರ್ಣೀಯರು ಬಹಿಷ್ಕಾರ ಹಾಕಿ ದಲಿತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಕಲ್ಲು ಪಡಿಗೆಯಿಂದ 17 ಸವರ್ಣೀಯರ ಗುಂಪು ದಲಿತರಾದ ದೇವಪ್ಪ, ಲಲಿತಾ, ಸಿದ್ದಮ್ಮ ಹಾಗೂ ಗಂಗಮ್ಮಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳನ್ನ ಯಾದಗಿರಿ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಂತ್ಯಕ್ರಿಯೆಗೆ ಗುಂಡಿ ತೋಡಿದ್ದಕ್ಕೆ ಊರಲ್ಲಿ ಇಡಬಾರ್ದು, ಊರು ಬಿಡಬೇಕು ಅಂತ ಹೇಳಿ ಬಹಿಷ್ಕಾರವನ್ನ ಹಾಕಿ ಜೀವ ಬೆದರಿಕೆ ಹಾಕಲಾಗಿದೆ. ಈ ಸಂಬಂಧ 17 ಜನರ ವಿರುದ್ಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ವರ್ಸಸ್ ಶಾಸಕರ ಸಹೋದರನ ಫೈಟ್ ನಡೆದಿದೆ. ಶಾಸಕ ಮಾನಪ್ಪ ವಜ್ಜಲ್ ಸಹೋದರನೊಂದಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್ ನಡುವೆ ಗಲಾಟೆ ನಡೆದಿದ್ದು, ವಾಗ್ವಾದದ ಸೋಷಿಯಲ್ ಮೀಡಿಯಾ ವೈರಲ್ ಆಗಿದೆ. ಇನ್ನು ಹಣದ ವಿಚಾರಕ್ಕೆ ಪರಸ್ಪರ ಅವಾಚ್ಯ ಶಬ್ದಗಳಿಂದ ಇಬ್ಬರು ಬೈದಾಡಿಕೊಂಡಿದ್ದಾರೆ. ಈ ವೇಳೆ 2 ಗುಂಪುಗಳ ನಡುವೆ ನೂಕಾಟ, ತಳ್ಳಾಟ ನಡೆದಿದೆ. ಲಿಂಗಸಗೂರು ಶಾಸಕರ ಸಹೋದರನಿಗೆ ರಾಯಚೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಪರಸ್ಪರ ಕೈ ಮಿಲಾಯಿಸಿ 2 ಕಡೆಯ ಬೆಂಬಲಿಗರಿಂದ ತಳ್ಳಾಟ, ನೂಕಾಟ ನಡೆದಿದೆ. ಲಕ್ಷ ಲಂಚ ಪಡೆಯುವಾಗ ಮೈಸೂರು ಜಿಲ್ಲೆ ಹುಣಸೂರಿನ ಎಸಿ ಕಾವ್ಯ ರಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಶೈಲೇಂದ್ರ ನೇತೃತ್ವದಲ್ಲಿ ದಾಳಿ ನಡೆದಿದ್ದು, ಎಚ್ಡಿ ಕೋಟೆ ತಾಲೂಕಿನ ಜಮೀನು ವಿಚಾರದಲ್ಲಿ 5.50 ಲಕ್ಷ ರೂಪಾಯಿ ಲಂಚ ಪಡಿತಾ ಇರುವಾಗಲೇ ಎಸಿ ಕಾವ್ಯ ರಾಣಿ ಟ್ರ್ಯಾಪ್ ಆಗಿದ್ದಾರೆ. 4.5 ಎಕರೆ ಭೂಮಿಯ ಕಂದಾಯ ಮೇಲ್ಮನವಿ ಇತ್ಯರ್ಥಕ್ಕೆ ಎಸಿ ಹಣ ಕೇಳಿದ್ರು. 10 ಲಕ್ಷಕ್ಕೆ ಬೇಡಿಕೆ ಇಟ್ಟು ಗುಮಾಸ್ತ ಶಿವಕುಮಾರ್ ಮೂಲಕ 5.50 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡ್ಕೊಂಡಿದ್ರು. 5.50 ಲಕ್ಷ ಹಣ ಪಡೆಯಲು ಕಾವ್ಯ ರಾಣಿ ಗುಮಾಸ್ತನನ್ನ ಮನೆಗೆ ಕರೆಸಿಕೊಂಡಿದ್ರು. ಖಚಿತ ಮಾಹಿತಿಯ ಮೇರೆಗೆ ಕಾವ್ಯ ರಾಣಿ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಿ ಗುಮಾಸ್ತನ ಸಮೇತ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಎಸಿ ಕಾವ್ಯ ರಾಣಿ ಕ್ಲರ್ಕ್ ಶಿವಕುಮಾರ್ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಸಿ ಕಾವ್ಯ ರಾಣಿ ಕಚೇರಿಯಲ್ಲಿ ಕಡತಗಳ ಪರಿಶೀಲನೆ ನಡೆದಿದೆ.
ನೆಲಮಂಗಲದ ತಾಲೂಕಿನ ಅರಿಶಿನಕುಂಟೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಬಿಎಂಟಿಸಿ ಕಂಡಕ್ಟರ್ ದರ್ಪವನ್ನ ಮೆರೆದಿದ್ದಾನೆ. ಇನ್ನು ಬಸ್ ಹತ್ತಲು ಬರ್ತಿದ್ದ ಭಿಕ್ಷುಕನಿಗೆ ಕಾಲಿನಿಂದ ಒದ್ದು ದರ್ಪ ತೋರಿದ್ದಾನೆ. ಇನ್ನು ಬೈಕ್ನಲ್ಲಿ ಬರ್ತಾ ಇದ್ದ ಹೆಲ್ಮೆಟ್ ಕ್ಯಾಮೆರಾ ಕಣ್ಣಿನಲ್ಲಿ ಈ ಅಮಾನವೀಯ ದೃಶ್ಯ ಸೆರೆಯಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಬಿಎಂಟಿಸಿ ಕಂಡಕ್ಟರ್ ದರ್ಪಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಸ್ತೆಯಲ್ಲಿ ಗುಂಡಿಗಳು ಹೆಚ್ಚಾದ ಹಿನ್ನೆಲೆ ಹಾವೇರಿ ತಾಲೂಕಿನ ದೇವಗೇರಿ ಗ್ರಾಮದಲ್ಲಿ ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಗುಂಡಿ ಬಿದ್ದ ಜಾಗದಲ್ಲಿ ಗಿಡ ನೆಟ್ಟು ಕ್ಯಾರೆ ಎನ್ನದ ಪಿಡಿಒಗೆ ಗ್ರಾಮಸ್ಥರು ತೆರಿಗೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಸ್ತೆಯನ್ನ ಸರಿಪಡಿಸುವಂತೆ ಮನವಿ ಮಾಡಿದ್ರು, ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ. ದೇವಗೇರಿ ಗ್ರಾಮ ಪಂಚಾಯಿತಿ ಪಿಡಿಒ ಸುನಿತಾ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೊಲೆ ಯತ್ನ, ರಾಬರಿ ಪ್ರಕರಣಗಳಲ್ಲಿ ಬೇಕಾಗಿದ್ದ ಕುಖ್ಯಾತ ರೌಡಿ ಶೀಟರ್ ಕಾರ್ತಿಕ್ ಅಲಿಯಾಸ್ ಜೆಕೆ ಸಲಗನನ್ನ ಆನೇಕಲ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ರೌಡಿ ಶೀಟರ್ ವಿರುದ್ಧ 2 ಕೊಲೆ ಯತ್ನ, 3 ರಾಬರಿ ಪ್ರಕರಣಗಳಲ್ಲಿ ವಿಚಾರಣೆಗೆ ಹಾಜರಾಗದಿದ್ದಕ್ಕೆ ಆನೇಕಲ್ ಕೋರ್ಟ್ ಬಂಧನ ವಾರಂಟ್ ಜಾರಿ ಮಾಡಿತ್ತು. ಆದರೆ ರೌಡಿ ಶೀಟರ್ ಕಾರ್ತಿಕ್ನ ಪೊಲೀಸರಿಗೆ ಚಳೆಹಣ್ಣು ತಿನ್ನಿಸಿ ಓಡಾಡ್ತಾ ಇದ್ದ. ನಿನ್ನೆ ಆನೇಕಲ್ ಪೊಲೀಸರಿಂದ ಕಾರ್ತಿಕ್ ಅಲಿಯಾಸ್ ಜೆಕೆ ಅರೆಸ್ಟ್ ಆಗಿದ್ದಾನೆ. ಆನೇಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್, ಸಬ್ ಇನ್ಸ್ಪೆಕ್ಟರ್ ಸಿದ್ದನಗೌಡ ನೇತೃತ್ವದ ತಂಡದಿಂದ ಬಂಧನವಾಗಿದ್ದು, ಆರೋಪಿನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ವಾಹನವೊಂದು ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದ ಘಟನೆ ಬೆಂಗಳೂರು ಹೊಸೂರು ಹೆದ್ದಾರಿಯ ಹೆಬ್ಬಗೋಡಿ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಇನ್ನು ಖಾಸಗಿ ಕಂಪನಿ ಉದ್ಯೋಗಿಗಳನ್ನ ಟಿಟಿ ವಾಹನ ಕರೆದೊಯ್ದಿತ್ತು. ಅತಿವೇಗದ ಚಾಲನೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ಹೆದ್ದಾರಿ ಪಕ್ಕದ ಬಸ್ ನಿಲ್ದಾಣಕ್ಕೆ ಟಿಟಿ ವಾಹನ ಡಿಕ್ಕಿ ಹೊಡೆದಿದೆ. ಇನ್ನು ಬಸ್ ನಿಲ್ದಾಣದ ನಿಂತಿದ್ದ ಜನರು ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಈ ಘಟನೆಯಲ್ಲಿ ಟಿಟಿ ವಾಹನ ಚಾಲಕ ಸೇರಿದಂತೆ ಪ್ರಯಾಣಿಕನಿಗೆ ಸಣ್ಣಪುಟ್ಟ ಗಾಯವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪ್ರೀತಿಗೆ ಜಾತಿ ಅಡ್ಡಿಯಾಗಿದ್ದಕ್ಕೆ ನೊಂದ ಪ್ರಿಯಕರ ಸೂಸೈಡ್ ಮಾಡಿಕೊಂಡ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ನಡೆದಿದೆ. ರಂಗನಪಾಳ್ಯದ 26 ವರ್ಷದ ಹರೀಶ್ ಮೃತ ಯುವಕನಾಗಿದ್ದು, ಹೊಸಕೋಟೆ ಗ್ರಾಮದ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಹರೀಶ್ ಪ್ರೇಮ ಪ್ರಕರಣದಲ್ಲಿ ಕೋರ್ಟ್ ಮೆಟ್ಟಿಲೇರಿತ್ತು. ಅಂತರ್ಜಾತಿ ಹಿನ್ನೆಲೆ ಪ್ರೀತಿಗೆ ಪೋಷಕರು ನಿರಾಕರಿಸಿದ್ರು. ಇನ್ನು ಯರಪೋತೇನಹಳ್ಳಿ ಕ್ರಾಸ್ ಬಳಿ ಯುವಕನ ಮೇಲೆ ಯುವತಿ ಕುಟುಂಬಸ್ಥರು ಹಲ್ಲೆ ನಡೆಸಿದ್ರು. ಇದರಿಂದ ಮನನೊಂದ ಹರೀಶ್ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪತ್ನಿ ಸಾವಿನ ನೋವಿನಲ್ಲೇ ಪತಿಯು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೋಲಾರದ ಗಾಂಧಿನಗರದ ಸ್ಮಶಾನದಲ್ಲಿ ನಡೆದಿದೆ. 25 ವರ್ಷದ ಚರಣ್ ಮೃತ ದುರ್ದೈವಿಯಾಗಿದ್ದು, ಕುಟುಂಬ ಕಲಹ ಹಿನ್ನೆಲೆಯಲ್ಲಿ 8 ತಿಂಗಳ ಹಿಂದೆ ಪತ್ನಿ ಜ್ಯೋತಿ ಆತ್ಮಹತ್ಯೆ ಮಾಡಿಕೊಂಡಿತ್ತು. ಪತ್ನಿ ಸಮಾಧಿ ಬಳಿಗೆ ನೀಲಗಿರಿ ಮರಕ್ಕೆ ನೇಣು ಬಿಗಿದುಕೊಂಡು ಈಗ ಪತಿ ಚರಣ್ ಸುಸೈಡ್ ಮಾಡಿಕೊಂಡಿದ್ದಾರೆ. ಪತ್ನಿ ಸಮಾಧಿ ಬಳಿ ಮದ್ಯ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಥಳಕ್ಕೆ ಕಲ್ಪೇಟೆ ಪೊಲೀಸರು